ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವೊಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇದು ದೇಶದ ಲಕ್ಷಾಂತರ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು ಮತ್ತು ದಿವ್ಯಾಂಗರು ಸಂಬಂಧಿಸಿದ ವಿಷಯ. ಒಂದು ಸಮಯದಲ್ಲಿ ನಮ್ಮ ದೇಶದಲ್ಲಿ ಒಂದು ವಿಚಿತ್ರ ವ್ಯವಸ್ಥೆ ಇತ್ತು. ನೀವು ಯಾವ ರಾಜ್ಯದಲ್ಲಿ ವಾಸಿಸುತ್ತಿದ್ದೀರೋ ಅಲ್ಲಿ ತೆಗೆದುಕೊಂಡ ಸಿಮ್ ಕಾರ್ಡ್ ಅನ್ನು ಬೇರೆ ರಾಜ್ಯಕ್ಕೆ ತೆಗೆದುಕೊಂಡು ಹೋದರೆ ಕರೆ ಸ್ವೀಕರಿಸುವುದಕ್ಕೂ ಹಣ ಕೊಡಬೇಕಾಗುತ್ತಿತ್ತು. ಕರೆ ಮಾಡಿದರೆ ಇನ್ನಷ್ಟು ಹಣ ಹೋಗುತ್ತಿತ್ತು. ಇದರಿಂದ ಜನರು ತುಂಬಾ ಕಷ್ಟ ಅನುಭವಿಸುತ್ತಿದ್ದರು. ಆದರೆ ನಂತರ ಸರ್ಕಾರ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿತು. ಒನ್ ನೇಷನ್ ಒನ್ ನೆಟ್ವರ್ಕ್. ಈ ನಿಯಮ ಜಾರಿಗೆ ಬಂದ ನಂತರ ನೀವು ದೇಶದ ಯಾವುದೇ ಭಾಗಕ್ಕೆ ಹೋದರೂ ನಿಮ್ಮ ಸಿಮ್ ಕಾರ್ಡ್ ಅನ್ನು ಸುಲಭವಾಗಿ ಬಳಸಬಹುದು. ಯಾವುದೇ ರೋಮಿಂಗ್ ಚಾರ್ಜ್ ಇಲ್ಲ. ಇದೇ ರೀತಿಯಲ್ಲಿ ರೇಷನ್ ಕಾರ್ಡ್ ವ್ಯವಸ್ಥೆಯಲ್ಲಿಯೂ ದೊಡ್ಡ ಬದಲಾವಣೆ ಮಾಡಲಾಯಿತು. ಮೊದಲು ಯಾವ ರಾಜ್ಯದ ರೇಷನ್ ಕಾರ್ಡ್ ಇದ್ದಿತ್ತೋ ಆ ರಾಜ್ಯದಲ್ಲೇ ಮಾತ್ರ ರೇಷನ್ ಸಿಗುತ್ತಿತ್ತು. ಬೇರೆ ರಾಜ್ಯಕ್ಕೆ ಹೋದರೆ ರೇಷನ್ ಸಿಗುತ್ತಿರಲಿಲ್ಲ. ಆದರೆ ನಂತರ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಎಂಬ ಯೋಜನೆ ಜಾರಿಗೆ ಬಂತು. ಈಗ ನೀವು ದೇಶದ ಯಾವ ಭಾಗದಲ್ಲಿದ್ದರೂ ನಿಮ್ಮ ರೇಷನ್ ಕಾರ್ಡ್ ಮೂಲಕ ಆಹಾರ ಧಾನ್ಯಗಳನ್ನು ಪಡೆಯಬಹುದು. ಹೀಗಿದ್ದಾಗ ಇನ್ನೊಂದು ಪ್ರಮುಖ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ. ದೇಶ ಒಂದೇ ಆಗಿದ್ದರೆ, ಜನರು ಒಂದೇ ಆಗಿದ್ದರೆ ಪಿಂಚಣಿ ವ್ಯವಸ್ಥೆ ಯಾಕೆ ಒಂದೇ ಆಗಿಲ್ಲ? ಹೌದು ಸ್ನೇಹಿತರೆ, ಇಂದು ನಾವು ಮಾತನಾಡುತ್ತಿರುವ ವಿಷಯವೇ ಹಿರಿಯ ನಾಗರಿಕರ ಪಿಂಚಣಿ ಯೋಜನೆ. ಸರ್ಕಾರ 60 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ನೀಡುತ್ತದೆ. ಮಹಿಳೆಯರು ವಿಧವಾ ಆಗಿದ್ದರೆ ಅವರಿಗೂ ಸಹ ಪಿಂಚಣಿ ಸಿಗುತ್ತದೆ. ದಿವ್ಯಾಂಗರು ಕೂಡ ಸರ್ಕಾರದಿಂದ ಪಿಂಚಣಿ ಪಡೆಯುತ್ತಾರೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಪ್ರತಿ ರಾಜ್ಯದಲ್ಲೂ ಪಿಂಚಣಿ ಮೊತ್ತ ವಿಭಿನ್ನವಾಗಿದೆ. ಕೆಲವು ರಾಜ್ಯಗಳಲ್ಲಿ ಹೆಚ್ಚು ಹಣ ಸಿಗುತ್ತದೆ, ಆದರೆ ಕೆಲವು ಕಡೆಗಳಲ್ಲಿ ತುಂಬಾ ಕಡಿಮೆ ಹಣ ನೀಡಲಾಗುತ್ತಿದೆ. ಉದಾಹರಣೆಗೆ ನೋಡಿದರೆ, ಹರಿಯಾಣದಲ್ಲಿ ಹಿರಿಯ ನಾಗರಿಕರಿಗೆ ತಿಂಗಳಿಗೆ ಸುಮಾರು 3200 ರೂಪಾಯಿ ಪಿಂಚಣಿ ಸಿಗುತ್ತದೆ. ಇದು ಒಂದು ಗೌರವಯುತ ಮೊತ್ತ ಎಂದು ಹೇಳಬಹುದು. ದಿನಕ್ಕೆ ಸುಮಾರು 100 ರೂಪಾಯಿ ಖರ್ಚು ಮಾಡಲು ಸಹಾಯವಾಗುತ್ತದೆ. ದೆಹಲಿ ರಾಜ್ಯದಲ್ಲೂ ಸುಮಾರು 2500 ರೂಪಾಯಿ ಪಿಂಚಣಿ ಸಿಗುತ್ತದೆ. ಇದೂ ಸಹ ಸರಾಸರಿ ಮಟ್ಟದಲ್ಲಿ ಒಳ್ಳೆಯ ಮೊತ್ತವಾಗಿದೆ. ಆದರೆ ಇತರ ರಾಜ್ಯಗಳ ಪರಿಸ್ಥಿತಿ ನೋಡಿದರೆ ಚಿತ್ರ ಸಂಪೂರ್ಣ ಬದಲಾಗುತ್ತದೆ. ಕೆಲವು ರಾಜ್ಯಗಳಲ್ಲಿ ಪಿಂಚಣಿ ಮೊತ್ತ ಅಷ್ಟು ಕಡಿಮೆ ಇದೆ ಎಂದರೆ ಅದನ್ನು ಪಿಂಚಣಿ ಎಂದು ಕರೆಯುವುದೇ ಕಷ್ಟವಾಗುತ್ತದೆ. ಪಂಜಾಬ್ ರಾಜ್ಯದಲ್ಲಿ ಕೆಲವರಿಗೆ ಕೇವಲ 850 ರೂಪಾಯಿ ಮಾತ್ರ ಸಿಗುತ್ತದೆ. 70 ವರ್ಷ ಮೇಲ್ಪಟ್ಟವರಿಗೆ ಸುಮಾರು 1500 ರೂಪಾಯಿ ಸಿಗುತ್ತದೆ. ರಾಜಸ್ಥಾನದಲ್ಲಿ 1150ರಷ್ಟು ಮಾತ್ರ ಸಿಗುತ್ತದೆ. ಇನ್ನೂ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ 25 ಕೋಟಿಗೂ ಹೆಚ್ಚು ಇದ್ದರೂ ಹಿರಿಯರಿಗೆ ಕೇವಲ 1000 ರೂಪಾಯಿ ಮಾತ್ರ ಪಿಂಚಣಿ ಸಿಗುತ್ತಿದೆ. ಗುಜರಾತ್ ರಾಜ್ಯದಲ್ಲಿ ಇನ್ನೂ ಆಶ್ಚರ್ಯಕರ ಸ್ಥಿತಿ ಇದೆ. 60ರಿಂದ 69 ವರ್ಷದವರಿಗೆ ಕೇವಲ 700 ರೂಪಾಯಿ ಮಾತ್ರ ಸಿಗುತ್ತದೆ. 80 ವರ್ಷ ಮೇಲ್ಪಟ್ಟವರಿಗೆ 1000 ರೂಪಾಯಿ ಸಿಗುತ್ತದೆ. ಇದನ್ನು ನೋಡಿದಾಗ ಒಂದು ಪ್ರಶ್ನೆ ಸ್ಪಷ್ಟವಾಗುತ್ತದೆ. ಇದು ನಿಜವಾದ ಪಿಂಚಣಿಯೇ ಅಥವಾ ಕೇವಲ ಒಂದು ಹೆಸರು ಮಾತ್ರವೇ? ಏಕೆಂದರೆ ಇಷ್ಟು ಕಡಿಮೆ ಹಣದಿಂದ ಯಾರಾದರೂ ಜೀವನ ಸಾಗಿಸುವುದು ತುಂಬಾ ಕಷ್ಟ. ಇಂದಿನ ದುಬಾರಿ ಕಾಲದಲ್ಲಿ ಆಹಾರ, ಔಷಧಿ, ಮನೆ ಖರ್ಚು ಎಲ್ಲವೂ ಹೆಚ್ಚಾಗಿದೆ. ಆದ್ದರಿಂದಲೇ ದೇಶದ ಅನೇಕ ಜನರು ಈಗ ಒಂದು ದೊಡ್ಡ ಬೇಡಿಕೆ ಇಟ್ಟಿದ್ದಾರೆ. ಒನ್ ನೇಷನ್ ಒನ್ ಪಿಂಚಣಿ ಜಾರಿಗೆ ತರಬೇಕು. ಎಲ್ಲ ರಾಜ್ಯಗಳಲ್ಲೂ ಕನಿಷ್ಠ ಒಂದು ಸಮಾನ ಪಿಂಚಣಿ ಮೊತ್ತ ಇರಬೇಕು. ಹರಿಯಾಣದಂತೆ 3000 ಅಥವಾ ಅದಕ್ಕಿಂತ ಹೆಚ್ಚು ಪಿಂಚಣಿ ಎಲ್ಲರಿಗೂ ಸಿಗಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ. ಇದು ಕೇವಲ ಹಣದ ವಿಷಯವಲ್ಲ ಸ್ನೇಹಿತರೆ, ಇದು ಹಿರಿಯ ನಾಗರಿಕರ ಗೌರವದ ವಿಷಯ. ಅವರು ತಮ್ಮ ಜೀವನವನ್ನು ದೇಶಕ್ಕಾಗಿ ಕಳೆಯಿದ್ದಾರೆ. ಈಗ ಅವರಿಗೆ ಕನಿಷ್ಠ ಭದ್ರತೆ ದೊರಕಬೇಕು. ಸ್ನೇಹಿತರೆ, ಈಗ ನಾವು ಮುಖ್ಯ ವಿಷಯದ ಕಡೆಗೆ ಬರುತ್ತೇವೆ. ಈ ನಡುವೆ ಮತ್ತೊಂದು ಮಹತ್ವದ ಮಾಹಿತಿ ಇದೆ. ಕೇಂದ್ರ ಸರ್ಕಾರವು ಕೆಲವು ಯೋಜನೆಗಳನ್ನು ಆರಂಭಿಸಿದೆ. ಅವುಗಳ ಮೂಲಕ ನೀವು ಉತ್ತಮ ಪಿಂಚಣಿ ಪಡೆಯಬಹುದು. ಅವುಗಳಲ್ಲಿ ಪ್ರಮುಖವಾದದ್ದು ಅಟಲ್ ಪಿಂಚಣಿ ಯೋಜನೆ. ಈ ಯೋಜನೆಯ ವಿಶೇಷತೆ ಏನೆಂದರೆ, ನೀವು ಈಗಿನಿಂದಲೇ ಸ್ವಲ್ಪ ಹಣವನ್ನು ಉಳಿಸಿಕೊಂಡರೆ ನಿಮ್ಮ ವೃದ್ಧಾಪ್ಯದಲ್ಲಿ ಖಚಿತವಾದ ಪಿಂಚಣಿ ಪಡೆಯಬಹುದು. ಈ ಯೋಜನೆಗೆ 18ರಿಂದ 40 ವರ್ಷದೊಳಗಿನವರು ಸೇರಬಹುದು. ನೀವು ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತವನ್ನು ಜಮಾ ಮಾಡಬೇಕು. ಈ ಹಣ ನಿಮ್ಮ ಬ್ಯಾಂಕ್ ಖಾತೆಯಿಂದ ಸ್ವಯಂ ಕಟ್ಟಾಗುತ್ತದೆ. ನೀವು ಎಷ್ಟು ಹಣ ಹೂಡಿಕೆ ಮಾಡುತ್ತೀರೋ ಅದಕ್ಕೆ ಅನುಗುಣವಾಗಿ 60 ವರ್ಷವಾದ ನಂತರ ನಿಮಗೆ 3000ರಿಂದ 5000 ರೂಪಾಯಿವರೆಗೆ ಪ್ರತಿ ತಿಂಗಳು ಪಿಂಚಣಿ ಸಿಗಬಹುದು. ಇದು ವಿಶೇಷವಾಗಿ ಯುವಕರಿಗೆ ಬಹಳ ಉಪಯುಕ್ತ ಯೋಜನೆ. ಈಗಿನಿಂದಲೇ ಯೋಜನೆ ಮಾಡಿಕೊಂಡರೆ ಭವಿಷ್ಯದಲ್ಲಿ ಆರ್ಥಿಕ ಭದ್ರತೆ ಪಡೆಯಬಹುದು. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಪ್ರಮುಖ ವಿಷಯ ಗಮನಿಸಬೇಕು.
ಈ ಯೋಜನೆ ಎಲ್ಲರಿಗೂ ತಕ್ಷಣ ಸಹಾಯ ಮಾಡುವುದಿಲ್ಲ. ಇದು ಭವಿಷ್ಯದ ಭದ್ರತೆಗೆ ಮಾತ್ರ. ಈಗಾಗಲೇ 60 ವರ್ಷ ಮೇಲ್ಪಟ್ಟವರು ಅಥವಾ ಪಿಂಚಣಿಯ ಮೇಲೆ ಅವಲಂಬಿತರಾದವರು ಇನ್ನೂ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಆದ್ದರಿಂದಲೇ ಜನರು ಸರ್ಕಾರದಿಂದ ಒಂದು ಸ್ಪಷ್ಟ ನಿರ್ಧಾರವನ್ನು ನಿರೀಕ್ಷಿಸುತ್ತಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲೂ ಸಮಾನ ಮತ್ತು ಗೌರವಯುತ ಪಿಂಚಣಿ ನೀಡಬೇಕು. ಒಂದು ಕನಿಷ್ಠ ಮೊತ್ತವನ್ನು ನಿಗದಿ ಮಾಡಿ ಎಲ್ಲಾ ರಾಜ್ಯಗಳಲ್ಲಿ ಅದನ್ನು ಜಾರಿಗೆ ತರಬೇಕು. ಇದು ಸಾಧ್ಯವಾದರೆ ಸ್ನೇಹಿತರೆ, ಈಗ ಈ ವಿಷಯದ ಆಳಕ್ಕೆ ಹೋಗೋಣ. ದೇಶದಾದ್ಯಂತ ಪಿಂಚಣಿ ವ್ಯವಸ್ಥೆ ಬಗ್ಗೆ ಜನರಲ್ಲಿ ಹೆಚ್ಚುತ್ತಿರುವ ಅಸಮಾಧಾನಕ್ಕೆ ನಿಜವಾದ ಕಾರಣ ಏನು? ಒಂದು ಕಡೆ ಕೆಲ ರಾಜ್ಯಗಳಲ್ಲಿ ಹಿರಿಯ ನಾಗರಿಕರಿಗೆ ಗೌರವಯುತ ಪಿಂಚಣಿ ಸಿಗುತ್ತಿದೆ. ಆದರೆ ಇನ್ನೊಂದು ಕಡೆ ಕೆಲವು ರಾಜ್ಯಗಳಲ್ಲಿ ಪಿಂಚಣಿ ಮೊತ್ತ ಅಷ್ಟು ಕಡಿಮೆ ಇದೆ, ಅದು ದಿನನಿತ್ಯದ ಖರ್ಚಿಗೂ ಸಾಲುತ್ತಿಲ್ಲ. ಇದರಿಂದ ಒಂದು ದೊಡ್ಡ ಅಸಮಾನತೆ ಉಂಟಾಗಿದೆ. ಒಂದೇ ದೇಶದಲ್ಲಿ ಬದುಕುತ್ತಿರುವ ಜನರು ಒಂದೇ ರೀತಿಯ ಜೀವನ ಸಾಗಿಸುತ್ತಿದ್ದರೂ ಅವರಿಗೆ ಸಿಗುವ ಆರ್ಥಿಕ ಭದ್ರತೆ ಸಂಪೂರ್ಣವಾಗಿ ಬೇರೆ ಬೇರೆಯಾಗಿದೆ. ಮಹಾರಾಷ್ಟ್ರದಂತಹ ದೊಡ್ಡ ರಾಜ್ಯದಲ್ಲಿಯೂ ಕೆಲವರಿಗೆ ಕೇವಲ 600 ರೂಪಾಯಿ ಪಿಂಚಣಿ ಸಿಗುತ್ತದೆ. ಅದೂ ಕೂಡ 65 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ. 60ರಿಂದ 65 ವರ್ಷದವರಿಗಂತೂ ಯಾವುದೇ ಪಿಂಚಣಿಯೇ ಇಲ್ಲದ ಪರಿಸ್ಥಿತಿ ಇದೆ. ಬಿಹಾರ್ ಮತ್ತು ಝಾರ್ಖಂಡ್ ರಾಜ್ಯಗಳಲ್ಲೂ ಪರಿಸ್ಥಿತಿ ಬಹಳ ಬದಲಾವಣೆಯಾಗಿಲ್ಲ. ಕೆಲವು ಕಡೆಗಳಲ್ಲಿ 400 ರೂಪಾಯಿ, ಕೆಲವು ಕಡೆಗಳಲ್ಲಿ 800 ರೂಪಾಯಿ ಪಿಂಚಣಿ ನೀಡಲಾಗುತ್ತಿದೆ. ಇತ್ತೀಚೆಗೆ ಕೆಲವು ಘೋಷಣೆಗಳ ಮೂಲಕ 1100 ರೂಪಾಯಿವರೆಗೆ ಹೆಚ್ಚಳ ಮಾಡಲಾಗಿದೆ. ಆದರೆ ನಿಜ ಜೀವನದಲ್ಲಿ ನೋಡಿದರೆ ಈ ಮೊತ್ತಗಳಿಂದ ಬದುಕು ಸಾಗಿಸುವುದು ಬಹಳ ಕಷ್ಟ. ಒಂದು ಸಾಮಾನ್ಯ ಕುಟುಂಬದ ತಿಂಗಳ ಖರ್ಚು ಎಷ್ಟಿದೆ ಎಂದು ನಾವು ಯೋಚಿಸಿದರೆ ಔಷಧಿ, ಆಹಾರ, ವಿದ್ಯುತ್, ಮನೆ ಬಾಡಿಗೆ ಎಲ್ಲವೂ ಸೇರಿ ಸಾವಿರಾರು ರೂಪಾಯಿ ಬೇಕಾಗುತ್ತದೆ. ಆದರೆ ಇಲ್ಲಿ ಕೆಲವರಿಗೆ 500ರಿಂದ 1000 ರೂಪಾಯಿ ನಡುವೆ ಮಾತ್ರ ಪಿಂಚಣಿ ಸಿಗುತ್ತಿದೆ. ಇದನ್ನು ನೋಡಿದಾಗ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತದೆ. ಇದು ನಿಜವಾಗಿಯೂ ಸಾಮಾಜಿಕ ಭದ್ರತಾ ಯೋಜನೆಯೇ ಅಥವಾ ಕೇವಲ ಒಂದು ಔಪಚಾರಿಕ ವ್ಯವಸ್ಥೆಯೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಒನ್ ನೇಷನ್ ಒನ್ ನೆಟ್ವರ್ಕ್, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯಶಸ್ವಿಯಾಗಿ ಜಾರಿಗೆ ಬಂದಿವೆ. ಹಾಗಾದರೆ ಒನ್ ನೇಷನ್ ಒನ್ ಪಿಂಚಣಿ ಯಾಕೆ ಸಾಧ್ಯವಾಗಬಾರದು? ಇದು ಕೇವಲ ಒಂದು ಯೋಜನೆಯಲ್ಲ, ಇದು ಕೋಟ್ಯಾಂತರ ಜನರ ಬದುಕಿಗೆ ಸಂಬಂಧಿಸಿದ ವಿಷಯ. ಹಿರಿಯ ನಾಗರಿಕರು ತಮ್ಮ ಜೀವನದ ಬಹುಭಾಗವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇಂದು ಅವರಿಗೆ ಅಗತ್ಯವಿರುವುದು ಗೌರವ, ಭದ್ರತೆ ಮತ್ತು ಸಮಾನತೆ. ಒಂದು ಕನಿಷ್ಠ ಪಿಂಚಣಿ ಮೊತ್ತವನ್ನು ದೇಶದಾದ್ಯಂತ ನಿಗದಿ ಮಾಡುವುದು ಸಮಯದ ಅಗತ್ಯವಾಗಿದೆ. ಉದಾಹರಣೆಗೆ 3000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಪಿಂಚಣಿ ಎಲ್ಲಾ ರಾಜ್ಯಗಳಲ್ಲಿ ಕಡ್ಡಾಯ ಮಾಡಿದರೆ ಹಿರಿಯರಿಗೆ ಕನಿಷ್ಠ ಜೀವನ ಸಾಗಿಸಲು ಒಂದು ಆಧಾರ ಸಿಗುತ್ತದೆ. ಇದರಿಂದ ಅವರು ಯಾರ ಮೇಲೋ ಅವಲಂಬಿತರಾಗದೆ ಸ್ವಾಭಿಮಾನದಿಂದ ಬದುಕಲು ಸಾಧ್ಯವಾಗುತ್ತದೆ. ಇದಲ್ಲದೆ ಸರ್ಕಾರ ಈ ವಿಷಯದಲ್ಲಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಜನರ ಬೇಡಿಕೆಯನ್ನು ಗಮನಿಸಿ ಒಂದು ಸಮಾನ ನೀತಿ ರೂಪಿಸಬೇಕಾಗಿದೆ. ಸ್ನೇಹಿತರೆ, ಬದಲಾವಣೆ ಒಂದು ದಿನದಲ್ಲಿ ಆಗುವುದಿಲ್ಲ. ಆದರೆ ನಾವು ಈ ವಿಷಯವನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿದರೆ ಇದು ಒಂದು ದೊಡ್ಡ ಚಳವಳಿಯಾಗಿ ಮಾರ್ಪಡಬಹುದು. ನಿಮ್ಮ ಧ್ವನಿ ಕೂಡ ಬಹಳ ಮುಖ್ಯ. ನೀವು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಾಗ ಅದು ಮತ್ತೊಬ್ಬರಿಗೂ ಪ್ರೇರಣೆಯಾಗಬಹುದು. ಸ್ನೇಹಿತರೆ, ಈ ವಿಷಯದ ಅಂತಿಮವಾಗಿ ನಾವು ಒಂದು ಮುಖ್ಯ ಸಂಗತಿಯನ್ನು ಅರ್ಥಮಾಡಿಕೊಳ್ಳಬೇಕು. ಪಿಂಚಣಿ ಎನ್ನುವುದು ಕೇವಲ ಹಣವಲ್ಲ. ಅದು ಒಬ್ಬ ವ್ಯಕ್ತಿಯ ಜೀವನದ ಕೊನೆಯ ಹಂತದಲ್ಲಿ ಸಿಗುವ ಭದ್ರತೆ, ಗೌರವ ಮತ್ತು ಆತ್ಮಸಮ್ಮಾನ. ನಮ್ಮ ದೇಶದ ಹಿರಿಯ ನಾಗರಿಕರು ತಮ್ಮ ಸಂಪೂರ್ಣ ಜೀವನವನ್ನು ಕುಟುಂಬ, ಸಮಾಜ ಮತ್ತು ದೇಶಕ್ಕಾಗಿ ಕಳೆಯುತ್ತಾರೆ. ಆದರೆ ಅವರ ವೃದ್ಧಾಪ್ಯದಲ್ಲಿ ಅವರಿಗೆ ಬೇಕಾಗಿರುವುದು ಒಂದು ಸುರಕ್ಷಿತ ಮತ್ತು ಗೌರವಯುತ ಜೀವನ. ಇಂದು ನಾವು ನೋಡುತ್ತಿರುವಂತೆ ಹಲವಾರು ರಾಜ್ಯಗಳಲ್ಲಿ ಪಿಂಚಣಿ ಮೊತ್ತ ಬಹಳ ಕಡಿಮೆಯಿದೆ. ಇದು ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಾಕಾಗುತ್ತಿಲ್ಲ. ಆದ್ದರಿಂದಲೇ ಈಗ ಸಮಯ ಬಂದಿದೆ ಒನ್ ನೇಷನ್ ಒನ್ ಪಿಂಚಣಿ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡುವುದಕ್ಕೆ. ಎಲ್ಲಾ ರಾಜ್ಯಗಳಲ್ಲೂ ಕನಿಷ್ಠ ಸಮಾನ ಪಿಂಚಣಿ ಇರಬೇಕು. ಹಿರಿಯರಿಗೆ ಕನಿಷ್ಠ 3000 ಅಥವಾ ಅದಕ್ಕಿಂತ ಹೆಚ್ಚು ಪಿಂಚಣಿ ಸಿಗುವಂತೆ ವ್ಯವಸ್ಥೆ ಮಾಡಬೇಕು. ಇದು ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ನಮ್ಮೆಲ್ಲರ ಜವಾಬ್ದಾರಿಯೂ ಆಗಿದೆ. ನಾವು ಈ ವಿಷಯವನ್ನು ಹೆಚ್ಚು ಜನರಿಗೆ ತಲುಪಿಸಬೇಕು. ಅದರಿಂದ ಸರ್ಕಾರಕ್ಕೂ ಈ ಬೇಡಿಕೆ ಸ್ಪಷ್ಟವಾಗಿ ತಿಳಿಯುತ್ತದೆ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಸ್ನೇಹಿತರೆ. ನಿಮ್ಮ ರಾಜ್ಯದಲ್ಲಿ ಎಷ್ಟು ಪಿಂಚಣಿ ಸಿಗುತ್ತಿದೆ? ನಿಮ್ಮ ಪ್ರಕಾರ ಕನಿಷ್ಠ ಎಷ್ಟು ಪಿಂಚಣಿ ಇರಬೇಕು? ಕೆಳಗಿನ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಬರೆಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೆಚ್ಚು ಜನರಿಗೆ ಈ ವಿಷಯ ತಲುಪಲು ವಿಡಿಯೋವನ್ನು ಶೇರ್ ಮಾಡಿ.
ಮತ್ತಷ್ಟು ಮಹತ್ವದ ಮಾಹಿತಿ ಪಡೆಯಲು ನಮ್ಮ ಪಿಎಂ ಸೇವಾ ಕನ್ನಡ ನ್ಯೂಸ್ ಚಾನೆಲ್ ಅನ್ನು